ನಮಸ್ತೆ ಎಲ್ಲರಿಗೂ ನಮ್ಮ ಈಸಿ CBSE ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೊದಲು ನೀವು ನೋಡಬಹುದು. ನಾನು ಪ್ರತಿಯೊಂದು ಹಿಂದಿ ಪಾಠವನ್ನು ಸಪ್ರೇಟಾಗಿ ಒಂದೊಂದು ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾವೀಗ ಇವತ್ತಿನ ವಿಷಯ ಪ್ರಾರಂಭಿಸೋಣ. ಇವತ್ತಿನ ಪಾಠ 8ನೇ ತರಗತಿ CBSE ಹಿಂದಿ ಪಾಠ 1 ಲಾಕ್ ಕಿ ಚೂಡಿಯಾ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಟುಡೇಸ್ ಟಾಪಿಕ್ ಈಸ್ ಕ್ಲಾಸ್ 8th chapter 1 ಲಾಕ್ ಕಿ ಚೂಡಿಯಾ. Chudiya means bangles. Lak means it is a material with which bangles are made. The lak is kept in fire and molded into bangles. These will be very heavy, very strong bangles, not like glass bangles that we use nowadays. ಚೂಡಿಯಾ ಅಂದರೆ ಬಳೆಗಳು, ಲಾಕ್ ಅಂದರೆ ಅದೊಂದು ಮೆಟೀರಿಯಲ್, ಬಳೆಗಳನ್ನು ಮಾಡೋ ವಸ್ತು. ಲಾಕ್ನ ಬೆಂಕಿಯಲ್ಲಿ ಇಟ್ಟು ಅಥವಾ ಕರಗಿಸಿ ಬಳೆಗಳಾಗಿ ಅಚ್ಚು ಮಾಡಲಾಗುತ್ತದೆ. ಇವುಗಳು ತುಂಬ ಗಟ್ಟಿಯಾಗಿ ಇರುತ್ತವೆ ಮತ್ತು ಭಾರವಾಗಿ ಇರುತ್ತವೆ. ಈಗ ನಾವು ಹಾಕುವ ಗಾಜಿನ ಬಳೆಗಳ ಥರ ಅಲ್ಲ. So here in this chapter, the writer is trying to say how the machine age, that is everything that is industrialization and everything nowadays made by machine. So it has cut down many laborers, many hand workers. They have destroyed their life. So he is putting a scenario way a single person, that is a bangle maker, has lost his job due to the machine age or due to the industrialization. ಅಂದರೆ ಈ ಅಧ್ಯಾಯದಲ್ಲಿ ಲೇಖಕರು ಯಂತ್ರಯುಗವನ್ನು ಹೇಗೆ ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅದು ಕೈಗಾರೀಕರಣ ಮತ್ತು ಇಂದಿನ ದಿನಗಳಲ್ಲಿ ಯಂತ್ರದಿಂದ ಎಲ್ಲವೂ ಮಾಡಲ್ಪಟ್ಟಿದೆ. ಆದ್ದರಿಂದ ಇದು ಅನೇಕ ಕಾರ್ಮಿಕರನ್ನು, ಅನೇಕ ಕೈಕೆಲಸಗಾರರನ್ನು ಕಡಿತಗೊಳಿಸಿದೆ. ಇದರಿಂದಾಗಿ ಇಂತಹ ಎಷ್ಟೋ ಕುಟುಂಬಗಳು ತಮ್ಮ ಜೀವನವನ್ನು ನಾಶ ಹೊಂದಿದ್ದಾರೆ. ಆದ್ದರಿಂದ ಯಂತ್ರಯುಗದಿಂದ ಅಥವಾ ಕೈಗಾರೀಕರಣದಿಂದಾಗಿ ಬಳೆ ತಯಾರಕನಾದ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಕಳೆದುಕೊಂಡಿರುವ ಸನ್ನಿವೇಶವನ್ನು ಲೇಖಕರು ಈ ಲಾಕ್ ಕಿ ಚೂಡಿಯಾ ಎಂಬ ಅಧ್ಯಯನದಲ್ಲಿ ತಿಳಿಸಿದ್ದಾರೆ. ಸೊ ಲೆಟ್ ಸ್ಟಾರ್ಟ್ ದ ಚಾಪ್ಟರ್. ಈಗ ಈ ಪಾಠವನ್ನು ಪ್ರಾರಂಭಿಸೋಣ. ಲಾಕ್ ಕಿ ಚೂಡಿಯಾ. सारे गांव में बदलू मुझे सबसे अच्छा आदमी लगता था, क्योंकि वह मुझे सुंदर सुंदर लाख की गोलियां बनाकर देता था. So Badlu was the best man in the entire village because he used to make me beautiful ball. Small small golia means small ball made up of lac, that is the material with which we make bangles. ಬದ್ಲು ಇಡೀ ಹಳ್ಳಿಯಲ್ಲಿ ಉತ್ತಮ ವ್ಯಕ್ತಿಯಾಗಿದ್ದರು, ಏಕೆಂದರೆ ಅವರು ನನಗೆ ಸುಂದರವಾದ ಚೆಂಡನ್ನು ಮಾಡುತ್ತಿದ್ದರು. ಸಣ್ಣ ಸಣ್ಣ ಗೋಲಿಯಾ ಎಂದರೆ ಲಾಕ್ನಿಂದ ಮಾಡಲ್ಪಟ್ಟ ಸಣ್ಣ ಸಣ್ಣ ಚೆಂಡು. ಲಾಕ್ ಎಂದರೆ ನಾವು ಬಳೆಗಳನ್ನು ತಯಾರಿಸುವ ವಸ್ತು. ಅದು मुझे अपने मामा के गांव जाने का सबसे बड़ा चाव यही था कि जब मैं वहाँ से लौटता था तो मेरे पास ढेर सारी गोलियाँ होती, रंग बिरंगी गोलियाँ जो किसी भी बच्चे का मन मोह ले. So I had the greatest desire to go to my maternal uncle's village because when I would return from there I would have a lot of balls with me, colorful balls which would fascinate any child. ಹಾಗಾಗಿ ನನ್ನ ತಾಯಿಯ ಚಿಕ್ಕಪ್ಪನ ಹಳ್ಳಿಗೆ ಹೋಗಲು ನನಗೆ ತುಂಬ ಆಸೆ ಇತ್ತು, ಏಕೆಂದರೆ ನಾನು ಅಲ್ಲಿಂದ ಹಿಂತಿರುಗಿದಾಗ ನನ್ನೊಂದಿಗೆ ಸಾಕಷ್ಟು ಬಣ್ಣ ಬಣ್ಣದ ಚೆಂಡುಗಳನ್ನು ಹೊಂದಿದ್ದು ಅದು ಯಾವುದೇ ಮಗುವನ್ನು ಆಕರ್ಷಿಸುವಂತಿತ್ತು. वैसे तो मेरे मामा के गांव का होने का कारण मुझे बदलू को बदलू मामा कहना चाहिए था, परंतु मैं उसे बदलू मामा ना कहकर बदलू काका कहा करता था, जैसा कि गांव के सभी बच्चे उसे कहा करते थे. So because although my uncle was from my village, that is this was his maternal village, so my uncle was from my village, I should call Badlu as Badlu Mama, but I used to call him Badlu Kaka, as all the children of the village used to call him and not Badlu Mama. ನನ್ನ ಚಿಕ್ಕಪ್ಪ ನನ್ನ ಹಳ್ಳಿಯವರಾಗಿದ್ದರೂ ಅದು ಅವರ ತಾಯಿಯ ಗ್ರಾಮವಾಗಿತ್ತು. ಹಾಗಾಗಿ ನನ್ನ ಚಿಕ್ಕಪ್ಪ ನನ್ನ ಹಳ್ಳಿಯವರು,
ಬದ್ಲುವನ್ನು ಬದ್ಲು ಮಾಮ ಅಂತ ಕರೆಯಬೇಕು, ಬದ್ಲು ಕಾಕ ಅಂತ ಕರೆಯುತ್ತಿದ್ದೆ. ಹಳ್ಳಿಯ ಮಕ್ಕಳೆಲ್ಲ ಬದ್ಲುವನ್ನು ಬದ್ಲು ಕಾಕ ಎಂದೇ ಕರೆಯುತ್ತಿದ್ದರು. ಬದ್ಲು ಕಾ ಮಕಾನ್ ಕುಚ್ ಊಂಚೆ ಪರ್ ಬನಾತಾ. ಸೊ ಬದ್ಲೂಸ್ ಹೌಸ್ ವಾಸ್ ಬಿಲ್ಟ್ ಆನ್ ಸಮ್ ಮೌಂಟೇನ್ ಟಾಪ್. ಬದ್ಲುವಿನ ಮನೆಯನ್ನು ಯಾವುದೋ ಎತ್ತರದ ತುದಿಯಲ್ಲಿ ಕಟ್ಟಲಾಯಿತು. ಮಕಾನ್ ಕೆ ಸಾಮ್ನೆ ಬಡಾ ಸಾ ಸಹನ್ ತಾ. सहन मीन्स कोर्टयार्ड, अंगड़ा, जिसमें एक पुराना नीम का वृक्ष लगा था. There was a big courtyard in front of the house in which an old neem tree was there. ಬದ್ಲುವಿನ ಮನೆಯ ಮುಂದೆ ಒಂದು ದೊಡ್ಡ ಅಂಗಳವಿತ್ತು, ಅದರಲ್ಲಿ ಹಳೆಯ ಬೇವಿನ ಮರವಿತ್ತು. उसे के नीचे बैठकर बदलू अपना काम किया करता था. So ಬದ್ಲು ಯೂಸ್ ಟು ಡೂ ಇಸ್ ವರ್ಕ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ಹಾಗಾಗಿ ಬದ್ಲು ಹಳೆಯ ಬೇವಿನ ಮರದ ಕೆಳಗೆ ಕೂತು ಕೆಲಸ ಮಾಡುತ್ತಿದ್ದರು. ಬಗಲ್ ಮೇ ಭಟ್ಟಿ ದಹಕ್ತಿ. ಭಟ್ಟಿ ಮೀನ್ಸ್ ಫೈರ್, ಬೆಂಕಿ. ಭಟ್ಟಿ ದಹಕ್ತಿ रहती जिसमें वह लाख पिघलाया करता. Near by the fire would be keep on firing or burning in which she would melt the lac, that is that material. ಪಕ್ಕದಲ್ಲೇ ಬೆಂಕಿಯು ಉರಿಯುತ್ತಲೇ ಇರುತ್ತದೆ, ಅದರಲ್ಲಿ ಅವರು ಬೀಗವನ್ನು ಮಾಡುತ್ತಾರೆ, ಅಂದರೆ ಲಾಕನ್ನು ಕರಗಿಸುತ್ತಾರೆ. ಸಾಮ್ನೆ ಏಕ್ ಲಕಡಿ ಕಿ ಚೌಕಟ್ ಪಡಿ ರಹತಿ. ಚೌಕಟ್ ಮೀನ್ಸ್ ವುಡನ್ ಫ್ರೇಮ್. ಚೌಕಟ್ ಪಡಿ ರಹತಿ जिस पर लाख के मुलायम होने पर वह उसे सलाख के समान पतला करके चूड़ी का आकार देता. So there would be a wooden frame in front of him in which she would thin the lac like a bar. He would beat on it and make it very thin and then give it a shape of a bangle. ಹಾಗಾಗಿ ಅವನ ಮುಂದೆ ಮರದ ಚೌಕಟ್ಟು ಇತ್ತು, ಅದರಲ್ಲಿ ಬದ್ಲು ಲಾಕನ್ನು ಬಾರ್ನಂತೆ ತೆಳುಗೊಳಿಸುತ್ತಾರೆ. ಬದ್ಲು ಅದರ ಮೇಲೆ ಹೊಡೆದು ಅದನ್ನು ಬಹಳ ತೆಳ್ಳಗೆ ಮಾಡಿ ಬಳೆಯ ಆಕಾರವನ್ನು ಕೊಡುತ್ತಿದ್ದರು. पास में 4 चाह विभिन्न आकार की बेलन ननुमा मुंगेरियों रखी रहती, जो आगे से कुछ पतली और पीछे से मोटी होती. So there will be also like 4 to 6 different size of cylindrical rods in order to make the bangles round, and which were somewhat thinner from the front and thicker at the back. ಬಳೆಗಳನ್ನು ದುಂಡಾಗಿ ಮಾಡಲು 4 ರಿಂದ 6 ವಿಭಿನ್ನ ಗಾತ್ರದ ಸಿಲಿಂಡರಾಕಾರದ ರಾಡ್ಗಳು ಸಹ ಇರುತ್ತವೆ, ಮತ್ತು ಇದು ಮುಂಭಾಗದಿಂದ ತೆಳ್ಳಗೆ ಮತ್ತು ಹಿಂಭಾಗದಲ್ಲಿ ದಪ್ಪವಾಗಿರುತ್ತದೆ. लाक की चूड़ी का आकार देकर वह उन्हें मुंगेरियों पर चढ़ाकर गोल और चिकना बनाता और तब एक एक कर पूरे हाथ की चूड़ियाँ बना चुकने के पश्चात वह उन पर रंग करता. So giving them the bangles shape of round, he would make them round and smooth by placing them on the cylindrical rod, and then after completing the bangles for one hand, he would start painting them. ಈಗ ಆ ಲಾಕ್ಗೆ ಬಳೆಗಳ ಆಕಾರ ಅಂದರೆ ರೌಂಡ್ ಶೇಪನ್ನು ನೀಡಿ ಅವುಗಳನ್ನು ಸುತ್ತಿನಲ್ಲಿ ಮತ್ತು ನಯವಾಗಿ ಅಂದರೆ ಸಾಫ್ಟಾಗಿ ಮಾಡುತ್ತಾರೆ. ನಂತರ ಒಂದು ಕೈಗೆ ಬಳೆಗಳನ್ನು ಪೂರ್ಣಗೊಳಿಸಿದ ಮೇಲೆ ಅವರು ಅವುಗಳನ್ನು ಬಣ್ಣ ಹಚ್ಚಲು ಪ್ರಾರಂಭಿಸಿದರು. ಬದಲು ಯಹ ಕಾರ್ಯ ಸದಾ ಹಿ ಏಕ್ ಮಚಿಯೆ ಪರ್, मचिए मीन्स स्टूल, मचिए पर बैठकर किया करता था, जो बहुत ही पुराना था. बदलू would always used to do his work sitting on the stool, which was very old. ಬದಲು ತುಂಬ ಹಳೆಯದಾದ ಸ್ಟೂಲ್ ಮೇಲೆ ಕೂತು ತನ್ನ ಕೆಲಸವನ್ನು ಯಾವಾಗಲೂ ಮಾಡುತ್ತಿದ್ದರು. ಬಗಲ್ ಮೇ ಹಿ ಉಸ್ಕಾ ಹುಕ್ಕಾ ರಖಾ ರಹತಾ, ಜಿಸೆ ವಹ ಬೀಚ್ ಬೀಚ್ ಮೇ ಪೀತಾ ರಹತಾ. ಸೊ he would keep his hookah next to it, in which he would drink in between. ಆದ್ದರಿಂದ ಅವನು ಅದರ ಪಕ್ಕದಲ್ಲಿ ಹುಕ್ಕಾವನ್ನು ಇಟ್ಟುಕೊಂಡು ಮಧ್ಯೆ ಮಧ್ಯೆ ಕೆಲಸ ಮಾಡುವಾಗ ಹುಕ್ಕಾವನ್ನು ಕುಡಿಯುತ್ತಿರುತ್ತಾನೆ. गाँव में मेरे दोपहर का समय अधिकतर बदलू के पास बीतता. So my afternoon in the village was mostly spent near बदलू. ಹಳ್ಳಿಯಲ್ಲಿ ನನ್ನ ಹೆಚ್ಚಿನ ಮಧ್ಯಾಹ್ನ ಬದ್ಲು ಬಳಿ ಕಳೆಯುತ್ತಿತ್ತು. ವಹ ಮುಜೆ ಲಲ್ಲಾ ಕಹಾ ಕರ್ತಾ ಔರ್ ಮೇರೆ
पहुँचते ही मेरे लिए तुरंत एक मछिए मांग देता. He used to call me Lalla. Lalla means a small boy, like that, and would immediately give me a stool as soon as I arrived. ಅವರು ನನ್ನನ್ನು ಲಲ್ಲಾ ಎಂದು ಕರೆಯುತ್ತಿದ್ದರು. ಲಲ್ಲಾ ಎಂದರೆ ಚಿಕ್ಕ ಹುಡುಗ ಅಂತ ಅಷ್ಟೆ. ಮತ್ತು ನಾನು ಬಂದ ತಕ್ಷಣ ನನಗೆ ಸ್ಟೂಲ್ ಕೊಡುತ್ತಿದ್ದರು. मैं घंटों बैठे बैठे उसे इस प्रकार चूड़ियाँ बनाते देखता रहता. I would sit for hours watching him make bangles like this. ಅವನು ಹೀಗೆ ಬಳೆಗಳನ್ನು ಮಾಡುತ್ತಿರುವುದನ್ನು ನಾನು ಗಂಟೆಗಟ್ಟಲೆ ಕೂತು ನೋಡುತ್ತಿದ್ದೆ. लगभग रोज ही वह 4 जोड़े चूड़ियाँ बनाता. He would make 4 to 6 pairs of bangles almost daily. ಅವರು ಪ್ರತಿದಿನ 4ರಿಂದ 6 ಜೋಡಿ ಬಳೆಗಳನ್ನು ತಯಾರಿಸುತ್ತಿದ್ದರು. पूरा जोड़ा बना लेने पर वह उसे बेलन पर चढ़ाकर कुछ क्षण चुपचाप देखता रहता, मानो वह बेलन ना होकर किसी नववधू की कलाई हो. So after making a whole pair of bangles for a hand, he would put it in a cylindrical rod and watch it silently for a few moments, as if it was the wrist of the new bride rather than the cylindrical rod. He is enjoying what he just completed. He is enjoying his work. ಹಾಗಾಗಿ ಕೈಗೆ ಸಂಪೂರ್ಣ ಬಳೆಗಳನ್ನು ಮಾಡಿದ ನಂತರ ಅವರು ಅದನ್ನು ಸಿಲಿಂಡರಾಕಾರದ ರಾಡ್ಗಿಂತ ನವವಧುವಿನ ಮಣಿಕಟ್ಟು ಎಂಬಂತೆ ಕೆಲವು ಕ್ಷಣ ಮೌನವಾಗಿ ವೀಕ್ಷಿಸುತ್ತಿದ್ದರು. ಆದ್ದರಿಂದ ಅವನು ಈಗ ತಾನೇ ಪೂರ್ಣಗೊಳಿಸಿದ್ದನ್ನು ಅವನು ಆನಂದಿಸುತ್ತಾನೆ. ಅವನು ತನ್ನ ಕೆಲಸವನ್ನು ಆನಂದಿಸುತ್ತಿದ್ದಾನೆ. ಬದ್ಲು ಮಣಿಹಾರ್ತ. ಬದ್ಲು ವಾಸ್ ಎ ಬ್ಯಾಂಗಲ್ ಮೇಕರ್. ಬದ್ಲು ಒಬ್ಬ ಬಳೆ ತಯಾರಿಸುವವನು. ಚೂಡಿಯಾ ಬನಾನಾ ಉಸ್ಕಾ ಪೈತೃಕ್ ಪೆಶಾತ. ಪೈತೃಕ್ ಮೀನ್ಸ್ ಆನ್ಸಿಸ್ಟರ್ಸ್, ಪೂರ್ವಜರು. और वास्तव में वह बहुत ही सुंदर चूड़ियाँ बनाता था. बैंगल मेकिंग was his ancestors' profession, and in fact he makes very beautiful bangles. ಬಳೆ ತಯಾರಿಸುವುದು ಪೂರ್ವಜರ ವೃತ್ತಿಯಾಗಿತ್ತು ಮತ್ತು ವಾಸ್ತವವಾಗಿ ಅವರು ತುಂಬ ಸುಂದರವಾದ ಬಳೆಗಳನ್ನು ಮಾಡುತ್ತಾರೆ. उसकी बनाई हुई चूड़ियों के खपत भी बहुत थी. The demand for his bangles was also very high. ಅವರ ಬಳೆಗಳಿಗೆ ಬೇಡಿಕೆಯೂ ಹೆಚ್ಚಿತ್ತು. उस गांव में तो सभी स्त्रियां उसकी बनाई हुई चूड़ियाँ पहनती ही थी. आसपास के गांवों के लिए भी उससे चूड़ियाँ ले जाते थे. So people in that village, all the women used to take bangles made by him, and also people from nearby villages also used to take bangles from him. ಆದ್ದರಿಂದ ಈ ಹಳ್ಳಿಯ ಜನರು ಎಲ್ಲ ಮಹಿಳೆಯರು ಅವನಿಂದ ತಯಾರಾದ ಬಳೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ಹತ್ತಿರದ ಹಳ್ಳಿಗಳ ಜನರು ಸಹ ಅವನಿಂದ ಬಳೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಪರಂತು ವಹ ಕಭಿ ಭಿ ಚೂಡಿಯೋ ಕೋ ಪೈಸೆ ಸೆ ಬೇಚ್ತಾ ನಾ ಥಾ, ಬಟ್ ಹಿ ನೆವರ್ ಸೋಲ್ಡ್ ಬ್ಯಾಂಗಲ್ಸ್ ಫಾರ್ ಮನಿ. ಆದರೆ ಅವರು ಹಣಕ್ಕಾಗಿ ಬಳೆಗಳನ್ನು ಮಾರಲಿಲ್ಲ. ಉಸ್ಕಾ ಅಭಿ ತಕ್ ವಸ್ತು विनिमय मीन्स बाटर सिस्टम का तरीका था, और लोग अनाज के बदलों उससे चूड़ियाँ ले जाते थे. So he still had a method of barter system, and people used to take bangles from him in exchange of food grains. ಅವರು ಇನ್ನೂ ವಸ್ತು ವಿನಿಮಯದ ಪದ್ಧತಿಯನ್ನು ಹೊಂದಿದ್ದರು ಮತ್ತು ಜನರು ಆಹಾರ ಧಾನ್ಯಗಳ ವಿನಿಮಯಕ್ಕಾಗಿ ಅವನಿಂದ ಬಳೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. बदलू स्वभाव से बहुत सीधा था. बदलू वॉज वेरी इनोसेंट. बदलू ತುಂಬ ಮುಗ್ಧನಾಗಿದ್ದ. मैंने कभी भी उसे किसी से झगड़ते नहीं देखा. I have never seen him quarreling with anyone. ಅವರು ಯಾರೊಂದಿಗೂ ಜಗಳವಾಡುವುದನ್ನು ನಾನು ನೋಡಿಲ್ಲ. हाँ, शादी विवाह के अवसरों पर वह उपश्च जिद पकड़ जाता था. ಯಾ ಈ ಯೂಸ್ ಟು ಡಿಮ್ಯಾಂಡ್ ಆನ್ ಮ್ಯಾರೇಜ್ ಒಕೇಶನ್ಸ್. ಹೌದು, ಮದುವೆಯ ಸಂದರ್ಭದಲ್ಲಿ ಬೇಡಿಕೆ ಇಡುತ್ತಿದ್ದರು. ಜೀವನ್ ಭರ್ ಚಾಯೆ ಕೋಯಿ ಉಸ್ಸೆ ಮುಫ್ತ್ ಚಾಯೆಯ ಚೂಡಿಯಾ ಲೇ ಜಾಯೆ, ಪರಂತು ವಿವಾಹ ಕೆ ಅವಸರ್ ಪರ್ ವಹ ಸಾರಿ ಕಸರ್ ನಿಕಾಲ್ ಲೇತಾ ಥಾ. ಥ್ರೂ ಔಟ್ ಹಿಸ್ ಲೈಫ್ ಎನಿ ಒನ್ ಕುಡ್ ಟೇಕ್ಸ್ ಫ್ರೀ ಬ್ಯಾಂಗಲ್ಸ್ ಫ್ರಮ್ ಹಿಮ್,
ಬಟ್ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ಈ ಯೂಸ್ ಟು ಡಿಮ್ಯಾಂಡ್ ಎ ಲಾಟ್ ಆಫ್ ಕ್ಯಾಶ್. ಜೀವನದುದ್ದಕ್ಕೂ ಅವನಿಂದ ಯಾರು ಬೇಕಾದರೂ ಉಚಿತ ಬಳೆಗಳನ್ನು ತೆಗೆದುಕೊಳ್ಳಬಹುದಿತ್ತು. ಆದರೆ ಮದುವೆಯ ಸಂದರ್ಭದಲ್ಲಿ ಅವರು ಬಹಳಷ್ಟು ಹಣವನ್ನು ಕೇಳುತ್ತಿದ್ದರು. ಆಖಿರ್ ಸುಹಾಗ್ ಕೆ ಜೋಡೆ ಕಾ ಮಹತ್ವ ಹಿ ಔರ್ ಹೋತಾ ಹೇ. ಆಫ್ಟರ್ ಆಲ್ ದ ಬ್ಯಾಂಗಲ್ ಸೆಟ್ ದಟ್ ಈಸ್ ಮೇಡ್ ಫಾರ್ ಮ್ಯಾರೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ನಂತರ ಮದುವೆಗೆ ಮಾಡಿದ ಬಳೆ ಸೆಟ್ ಬಹಳ ಮುಖ್ಯವಾಗಿತ್ತು. ಮುझे याद है मेरे मामा के यहाँ किसी लकड़ी के विवाह पर जरा सी किसी बात पर बिगड़ गया था और फिर उसको मनाने में लोहे लग गए थे. I still remember at my maternal uncle's daughter's or some girl's marriage something happened and it took a lot of efforts to persuade him. ನನ್ನ ತಾಯಿಯ ಚಿಕ್ಕಪ್ಪನ ಮಗಳು ಅಥವಾ ಕೆಲವು ಹುಡುಗಿಯರ ಮದುವೆಯಲ್ಲಿ ಏನಾದರೂ ಸಂಭವಿಸಿದೆ ಮತ್ತು ಅವನಿಗೆ ಒಪ್ಪಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದು ನನಗೆ ಇನ್ನೂ ನೆನಪಿದೆ. ಲೋಹೆ ಲಗ್ ಗಯೇತೆ ಮೀನ್ಸ್ ಎ ಲಾಟ್ ಆಫ್ ಎಫರ್ಟ್ಸ್ ಟು ರೆಫ್ಯೂಸ್ ಹಿಮ್. ಲೋಹೆ ಮೀನ್ಸ್ ಐರನ್, ಕಬ್ಬಿಣ ಬೇಗ ಮೆಲ್ಟ್ ಆಗಲ್ಲ, ಹಾಗೆ ಅವನು ಕೂಡ ಅಂತ ಅಷ್ಟೆ. ವಿವಾಹ ಮೇ इसी जोड़े का मूल्य इतना बढ़ जाता था कि उसे लिए उसकी घरवाली को सारे वस्त्र मिलते, ढेरों अनाज मिलता, उसको अपने लिए पगड़ी मिलती और रुपये जो मिलते सो अलग. So usually he will sell for food grains, but the same set of bangles that are used in marriage of so much value, that is wife would get all the cloths. She would get a lot of grants. Then he would get a turban for himself and the money he would get is extra. ಅವನು ಸಾಮಾನ್ಯವಾಗಿ ಆಹಾರ ಧಾನ್ಯಗಳಿಗೆ ಬಟ್ಟೆಗಳನ್ನು ಮಾರುತ್ತಿರುತ್ತಾನೆ. ಆದರೆ ಮದುವೆಯಲ್ಲಿ ಬಳಸಲಾಗುವ ಅದೇ ಬಳೆಗಳು ಹೆಂಡತಿಗೆ ಎಲ್ಲ ಬಟ್ಟೆಗಳನ್ನು ಪಡೆಯುತ್ತವೆ. ಅವಳು ಬಹಳಷ್ಟು ಧಾನ್ಯಗಳನ್ನು ಪಡೆಯುತ್ತಿದ್ದಳು. ನಂತರ ಅವನು ಅದನ್ನು ತನಗಾಗಿ ಪಡೆಯುತ್ತಾನೆ. ಮತ್ತೆ ಅವನು ಪಡೆಯುವ ಹಣವು ಹೆಚ್ಚುವರಿಯಾಗಿದೆ, ಅದು ಎಕ್ಸ್ಟ್ರಾ ಹಣ. ಯದಿ ಸಂಸಾರ್ ಮೇ ಬದ್ಲು ಕೋ ಕಿಸಿ ಬಾತ್ ಸೆ ಚಿಡ್ತಿ ತೋ ವಹಾ ತಿ ಕಾಚ್ ಕಿ ಚೂಡಿಯೋ ಸೆ. ಸೊ ಬದ್ಲು ವಾಸ್ ಇರಿಟೇಟೆಡ್ ಬೈ ಎನಿಥಿಂಗ್ ಇನ್ ದಿಸ್ ಹೋಲ್ ವರ್ಲ್ಡ್, ಇಟ್ ವಾಸ್ ವಿತ್ ಗ್ಲಾಸ್ ಬ್ಯಾಂಗಲ್ಸ್. ಬದ್ಲು ಈ ಇಡೀ ಪ್ರಪಂಚದಲ್ಲಿ ಏನು ಕೆರಳಿಸಿತೆಂದರೆ ಅದು ಗಾಜಿನ ಬಳೆಗಳು ಮಾತ್ರ. यदि किसी भी स्त्री के हाथों में उसे कांच की चूड़ियाँ दिख जाती तो वह अंदर ही अंदर कुड़ उठता और कभी कभी तो 2-4 बातें भी सुना देता, because he was feeling very irritated of glass bangles. If he could see glass bangles in the hands of any woman, then he would get very angry inside and sometimes he would scold them too. ಯಾಕೆಂದರೆ ಯಾವುದೇ ಹೆಂಗಸರ ಕೈಯಲ್ಲಿ ಗಾಜಿನ ಬಳೆಗಳು ಕಂಡರೆ ಆತನಿಗೆ ಗಾಜಿನ ಬಳೆಗಳ ಬಗ್ಗೆ ತುಂಬ ಕಿರಿಕಿರಿ ಉಂಟಾಗುತ್ತಿತ್ತು. ಆಗ ಅವನು ಮನಸ್ಸಿನೊಳಗೆ ತುಂಬ ಕೋಪಗೊಳ್ಳುತ್ತಿದ್ದನು ಮತ್ತು ಕೆಲವೊಮ್ಮೆ ಅವನು ಅವರನ್ನು ಗದರಿಸುತ್ತಿದ್ದನು. ಮುಜ್ಸೆ ತೋ ವಹ ಗಂಟೋ ಬಾತೆ ಕಿಯಾ ಕರ್ತಾ, ಹಿ ವುಡ್ ಟಾಕ್ ಟು ಮೀ ಫಾರ್ ಹವರ್ಸ್. ಅವನು ನನ್ನೊಂದಿಗೆ ಗಂಟೆಗಳ ಕಾಲ ಮಾತನಾಡುತ್ತಾನೆ. कभी मेरी पढ़ाई के बारे में पूछता, कभी मेरे घर के बारे में और कभी यूं ही शहर के जीवन के बारे में. Sometimes he would ask me about my studies, sometimes about my home and sometimes about my city life. ಬದಲು ಅವರು ಕೆಲವೊಮ್ಮೆ ನನ್ನ ಅಧ್ಯಯನದ ಬಗ್ಗೆ, ಕೆಲವೊಮ್ಮೆ ನನ್ನ ಮನೆಯ ಬಗ್ಗೆ ಮತ್ತು ಕೆಲವೊಮ್ಮೆ ನಗರ ಜೀವನದ ಬಗ್ಗೆ ಕೇಳುತ್ತಿದ್ದರು. ಅಂದರೆ ನನ್ನ ಸ್ಟಡೀಸ್, ಮನೆ ಮತ್ತು ಸಿಟಿ ಲೈಫ್ ಬಗ್ಗೆ ಅಂತ ಅಷ್ಟೆ. ಇವತ್ತು ತುಂಬ ಲಾಂಗ್ ಆಯಿತು. ನಾಳೆ ಇನ್ನು ಅರ್ಧ ಭಾಗ ಪಾಠವನ್ನು ಕಂಟಿನ್ಯೂ ಮಾಡೋಣ. ವಿಡಿಯೋ ತುಂಬ ಲ್ಯಾಗ್ ಆಗ್ತಾ ಇದೆ. ಸೊ ಓಕೆ, ಥ್ಯಾಂಕ್ ಯು.